ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏಕೆಂದರೆ ನಾನೊಬ್ಬಳೇ ಮನೇಲಿರೋದು, ಹಾಗಾಗಿ ಫುಲ್ ಏನೇನಾಗುತ್ತೆ ಎಲ್ಲದನ್ನು ಶೇರ್ ಮಾಡ್ತೀನಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಅಂತ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಏನು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀನಿ. ಫೈನಲಾಗಿ ಏನು ಮಾಡೋದು ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಮಾಡೋಣ ಫ್ರೆಂಡ್ಸ್, ಏನಾದರೂ रुको जरा सबर करो ಫ್ರೆಂಡ್ಸ್. ಇವಾಗ ಸದ್ಯಕ್ಕೆ ನಾನು ಒಬ್ಬಳೇ ಇದ್ದೀನಲ್ಲ, ಅದಕ್ಕೋಸ್ಕರ ನಾನು ಬನ್ಸಿ ರವೆ ಇದೆ ಫ್ರೆಂಡ್ಸ್. ಈ ಬನ್ಸಿ ರವೆಲ್ಲ ಇವಾಗ ಸ್ವಲ್ಪ ನನಗೆ ಆಗೋವಷ್ಟು ಮಾತ್ರ ನಾನು ಉಪ್ಪಿಟ್ಟೆ ಮಾಡ್ಕೊತೀನಿ. ಬನ್ಸಿ ರವೆ ನನಗೆ ಇಷ್ಟ ಆಗುತ್ತೆ, ಸೂಜಿ ರವೆ ನನಗೆ ಒಂಚೂರು ಇಷ್ಟ ಆಗಲ್ಲ. ಯಾಕೆಂದರೆ ಅದನ್ನು ತಿಂದರೆ ನನಗೆ ಆಟೋಮೆಟಿಕ್ಕು ತಲೆನೋವು ಬರುತ್ತೆ, ವಾಮಿಟ್ ಸೆನ್ಸೇಷನ್ ಆಗುತ್ತೆ. ಅದಕ್ಕೋಸ್ಕರ ಅದು ಇಷ್ಟ ಆಗಲ್ಲ. ಈಗ ಬನ್ಸಿ ರವೆ ಅದಕ್ಕೆ ತರಿಸಿಟ್ಕೊಂಡಿರ್ತೀನಿ ನಾನು. 1 ಮಂತ್ಗೆ 1 kg ತೊಗೊಬರ್ತೀವಿ ಅಷ್ಟೇ ನಾವು. ಅಂದರೆ ಜಾಸ್ತಿ ಮಾಡಲ್ಲ ಅಲ್ವಾ, ಹಾಗಾಗಿ ಮಾಡಿದ್ರೆ ಒಂದು 2 ಟೈಮ್ ಮಂತ್ಲಿ 2 ಟೈಮ್ ಮಾಡ್ತೀವಿ. 1 kg ಆಗುತ್ತೆ. ಒಂದು ಸರಿ ಅಂದರೆ ಆಗಲ್ಲ, ಒಂದು 2-3 ಟೈಮ್ ಆಗುತ್ತೆ 1 kg ತೊಗೊಬಂದ್ರೆ ನಮಗೆ. ನಂಗೆ ಒಬ್ಳಿಗೆ ಈಗ ಸದ್ಯಕ್ಕೆ ಬನ್ಸಿ ರವೆನ ಹಾಕ್ಕೊಂಡು ಹುರ್ಕೋತೀನಿ. ಈ ಬನ್ಸಿ ರವೆನ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಹುರ್ಕೋಬಾರ್ದು ಫ್ರೆಂಡ್ಸ್, ಹಂಗೆ ಡೈರೆಕ್ಟ್ ಹುರ್ಕೋಬೇಕು. ಅಂದರೆ ಅದು ಗೊತ್ತಾಗುತ್ತೆ, ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ. ಬಾಂಡೆ ಎಲ್ಲ ಯಾಕೆ ಇಟ್ಕೊಂಡಿಲ್ಲ ಅಂದರೆ ಬಾಂಡೆಗಳನ್ನೆಲ್ಲ ತೊಳೆಯೋದಕ್ಕೆ ಹಾಕಿದ್ದೀನಿ, ಆಯಿತಾ. ಬಾಂಡೆಗಳನ್ನೆಲ್ಲ ತೊಳೆಯೋದಕ್ಕೆ ಹಾಕಿದ್ದೀನಿ, ಅದಕ್ಕೋಸ್ಕರ ಯಾವ ಪಾತ್ರೆ ಇಲ್ಲ ಸದ್ಯಕ್ಕೆ ಇರೋದೇ ಇದು. ಇದನ್ನು ಇವಾಗ ಉಪ್ಪಿಟ್ಟೆಲ್ಲ ಮಾಡ್ಕೊಂಡಾದ್ಮೇಲೆ ನಂತರ ಅವನ್ನೆಲ್ಲ ತೊಳ್ಕೊಬರ್ತೀನಿ. ಅವಾಗ ಸಾಂಬಾರು ಮಾಡೋದಕ್ಕೆ ಈಸಿ ಆಗುತ್ತೆ ನನಗೆ. ಸಾಂಬಾರು ಮಾಡಿ ಹಸಿಮೆಣಸು ಇಷ್ಟೊಂದು ಹಾಕಲ್ಲ ಫ್ರೆಂಡ್ಸ್, ಇದೆಲ್ಲ ಸಿಪ್ಪೆ ತೆಗೆದು ಒಂದು ಅರ್ಧ ಹಾಕ್ಬಿಟ್ಟು ಮಾಡ್ತೀನಿ. ಇನ್ನೊಂದು ಅರ್ಧ ಬಸ್ಸಾರಿಗೆ ಹಾಕೋಣ. ಹೀರೆಕಾಯಿ ಎಲ್ಲ ಇದೆ, ಬಸ್ಸಾರು ಮಾಡೋಣ ನಾಳೆ. ತರಕಾರಿ ತುಂಬ ದಿನ ಆಗಿದೆ ತೊಗೊಬಂದದ್ದು, ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ ನನಗೆ. ಇವತ್ತು ಥರ ಕೇಳ್ತೀನಿ ಫ್ರೆಂಡ್ಸ್. ನಾನು ತೆಂಗಿನಕಾಯಿ ಸುಲಿದೆ, ಸಾಂಬಾರು ಮಾಡೋದಕ್ಕಾಗಲ್ಲ ಆಯಿತಾ, ಅದಕ್ಕೋಸ್ಕರ ಇವತ್ತು ಮಚ್ತೀನಿ. ನೈಟಲ್ಲಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಬ್ಲಾಗ್ನ. ನಿನ್ನೆ ಬ್ಲಾಗ್ನ ಇದೆಲ್ಲ ಕಂಟಿನ್ಯೂ ಮಾಡೋಣ ಅಂದರೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ ಫ್ರೆಂಡ್ಸ್. ಏನು ಮಾಡೋದು ಅಂತ ಯೋಚನೆ ಮಾಡಿದೆ. ನಿನ್ನೆ ವಿಡಿಯೋನ ಚಿಕ್ಕದೇ ಆಗಲಿ ಬ್ಲಾಗು ನಿನ್ನೆದೇ ಅಪ್ಲೋಡ್ ಮಾಡ್ತೀನಿ, ಈವ್ನಿಂಗ್ ಬ್ಲಾಗು. ಅದಕ್ಕೋಸ್ಕರ ಇವತ್ತಿನ ಬ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತೀನಿ ಡೇ ಫುಲ್ಲು. ಈಗ ಸದ್ಯಕ್ಕೆ ರವೆ ಕೂಡ ಹುರಿದಿದ್ದಾಯಿತು ಫ್ರೆಂಡ್ಸ್, ಘಮ ಘಮ ಮಾಡ್ತೀವಿ. ಈ ಥರ ಹುರ್ಕೋಬೇಕು, ಕಲರ್ ಚೇಂಜ್ ಆಗುವಾಗೆ. ಇದಕ್ಕೆ ಈಗ ಮೇನಾಗಿ ಬೇಕಿರೋದು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲದನ್ನು ಕಟ್ ಮಾಡ್ಕೊಬಿಡ್ತೀನಿ, ಏನೇನು ಬೇಕು ಅದು. ಫ್ರೆಂಡ್ಸ್ ಏನು ಗೊತ್ತಾ, ಮಾವಿನಕಾಯಿ ತಂದಿದ್ನಲ್ಲ ಊರಿಂದ, ಅವೆಲ್ಲ ಈ ಥರ ಬಣ್ಣ ಬಂದಿದೆ ಸ್ವಲ್ಪ. ಮೈ ಗಾಡ್, ಈ ಥರ ಬಣ್ಣ ಬಂದಿರೋದನ್ನೆಲ್ಲನ ಹಣ್ಣಿಗೆ ಇಟ್ಬಿಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಇದನ್ನೆಲ್ಲ ಒಂದು 5-6 ಹಣ್ಣು ಬಂದಿದೆ. ಆ ಥರ ಬೀಳ್ಸಿದ್ರಿ ಅಂತ ಭಯ ಅಷ್ಟೇ. ಇಲ್ಲಿ ಕೆಳಗಡೆ ಬಂದಿದೆ, ಇಷ್ಟು ಬಣ್ಣ ಬಂದಿದೆ. ಹಣ್ಣು ರುಚಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಅದಕ್ಕೋಸ್ಕರ ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ಇವತ್ತು ಹಣ್ಣಿಗೆ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಕ್ಕಿ ಬಾಕ್ಸ್ ಒಳಗಡೆ ಇಟ್ಟಿದ್ದೀನಿ ಫ್ರೆಂಡ್ಸ್, ನಾನು ಕ್ಯಾಪ್ ಹಾಕಿ ಮುಚ್ಚೋದಷ್ಟೇ. ಮಸಾಲ ಬಾಕ್ಸ್, ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಬರ್ತೀನಿ. ನೋಡಿ, ಬಜ್ಜು ಬಂದಿದ್ದಾನೆ, ಅಲ್ಲಿ ಓಡಾಡ್ತಿದ್ದಾನೆ ರೋಡಲ್ಲಿ. ನಾನು ನೋಡಿಲ್ಲ ಅಂತ ಅನ್ಕೊಂಡಿದ್ದಾನೆ. ಬಜ್ಜು ಬಾ, ಇಲ್ಲಿ ಬಾರೋ, ಕಮ್ ಬಜ್ಜು. ನೋಡಿ ಬಂದಿದ್ದಾನೆ. ಬೇರೆಯವ್ರ ಮನೆ ಕಾಯಕ್ಕೆ ಹೋಗ್ತಾರೆ ಇವನು. ಬಂದಿದ ತಕ್ಷಣ ತಂಗಿನ ಮಾತಾಡಿಸ್ಬಿಡ್ಬೇಕು. ಅವಳು ತಂಗಿ ಓಡೋಗ್ತಾಳೆ ಅವನ ಜೊತೆ ಆಟ ಆಡೋದಕ್ಕೆ. ಅವಳಿಗೆ ಏನೋ ಖುಷಿ ಪಾಪ ಅವನು ಬಂದ ಅಂದರೆ.
ಖುಷಿ ಮಮ್ಮ. ಫ್ರೆಂಡ್ಸ್, ಈಗ ಉಪ್ಪಿಟ್ಟಿಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಇಷ್ಟನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಜೊತೆಗೆ ಮಸಾಲೆ ಬಾಕ್ಸ್ ಇಟ್ಕೊಂಡಿದ್ದೀನಿ. ಮಸಾಲೆ ಬಾಕ್ಸ್ ಏನಕ್ಕೆ ಅಂದರೆ ಜೀರಿಗೆ, ಮೆಣಸು, ಜೀರಿಗೆ, ಸಾಸಿವೆ, ಕಡಲೆಬೇಳೆ ಇಷ್ಟಕ್ಕೆ ಮಾತ್ರ. ಇದು ಕೊತ್ತಂಬರಿ ಹಾಕೋಣ ಅಂತ ತಗೊಂಡೆ ಫ್ರೆಂಡ್ಸ್. ಕೊತ್ತಂಬರಿ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದೆ, ಅದಕ್ಕೆ ಕೊತ್ತಂಬರಿನ ಯೂಸ್ ಮಾಡ್ತಿಲ್ಲ ಫ್ರೆಂಡ್ಸ್. ಈ ಥರ ಇರೋದನ್ನ ಯೂಸ್ ಮಾಡಿದ್ರೆ ಅಷ್ಟೇ. ನಾನು ಉಪ್ಪಿಟ್ಟನ್ನು ತಿನ್ನಲ್ಲ, ಅದಕ್ಕೋಸ್ಕರ ಕೊತ್ತಂಬರಿನ ಅಲ್ಲೇ ಬಿಟ್ಬಿಟ್ಟಿದ್ದೀನಿ. ನಾನು ಬನ್ಸಿ ರವೆ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಒಗ್ಗರಣೆಗೆ ಒಂದು ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಕಡಲೆಬೇಳೆ, ಉದ್ದಿನಬೇಳೆ ಗೋಲ್ಡನ್ ಫ್ರೈ ಆಗೋವರೆಗೂ ನಾನು ಫ್ರೈ ಮಾಡ್ತೀನಿ. ಯಾಕೆಂದರೆ ಅದು ಹಸಿ ಹಸಿ ಇರಬಾರ್ದು. ಅದು ಹಸಿ ಹಸಿ ಥರ ಸಿಕ್ತು ಅಂದರೆ ಉಪ್ಪಿಟ್ಟು ತಿನ್ನೋಕೆ ಒಂಚೂರು ಟೇಸ್ಟ್ ಇರೋಲ್ಲ. ಅದು ಕುಟುಂಬ ಅಂತ ಸೌಂಡ್ ಬರೋ ಹಾಗೆ ಇದ್ದರು ಅಂದರೆ ಸಕ್ಕತ್ತಿರುತ್ತೆ ಟೇಸ್ಟು. ಅದಕ್ಕೋಸ್ಕರ ಕಡಲೆಬೇಳೆ ಗೋಲ್ಡನ್ ಫ್ರೈ ಬಂದಮೇಲೆ ನಾನು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊತೀನಿ, ಆಮೇಲೆ ಈರುಳ್ಳಿ ಸೇರಿಸ್ಕೊತೀನಿ. ಅದಕ್ಕೆ ಹಸಿ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ಕಲ್ಲುಪ್ಪನ್ನ ಈರುಳ್ಳಿ ಮತ್ತು ಟೊಮೊಟೊ ಹಾಕಿದ ಮೇಲೆ ಕಲ್ಲುಪ್ಪನ್ನ ಸೇರಿಸ್ತೀನಿ, ಏಕೆಂದರೆ ಸಾಫ್ಟ್ ಆಗಲಿ ಅಂತ. ಎಣ್ಣೆ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೆ, ಆದರೆ ರವೆ ಅಲ್ವಾ ಸ್ವಲ್ಪ ಜಾಸ್ತಿನೇ ಇರಬೇಕು ಉಪ್ಪಿಟ್ಟುಗಳಿಗೆಲ್ಲನೂ. ಉಪ್ಪಿಟ್ಟು, ಚಿತ್ರಾನ್ನ ಆ ಥರದ ಐಟಮ್ ಮಾಡಿದಾಗ ತಿಂಡಿಗಳಿಗೆ ಜಾಸ್ತಿ ಆಯಿಲ್ ಬೇಕಾಗತ್ತೆ, ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡೆ. ಈರುಳ್ಳಿ, ಟೊಮೊಟೊ ಎಲ್ಲ ಹಾಕಿದ ಮೇಲೆ ನಾನೊಂದು ಕ್ಯಾಪ್ನ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಹಂಗೆ ಬಿಟ್ಬಿಡ್ತೀನಿ, ಯಾಕೆಂದರೆ ಸಾಫ್ಟಾಗಿ ಬೇಯುತ್ತೆ ಅಂತ. ಫ್ರೆಂಡ್ಸ್, ನನ್ನ ಏರ್ ಗ್ರೋತ್ ಎಷ್ಟು ಚೆನ್ನಾಗಾಗಿದೆ ಅಂದರೆ 2 ಇಯರ್ಸ್ ಆಯಿತು. ಒಬ್ಬರ ಹತ್ರ ನಾನು ಹೋಗಿ ಲೇಯರ್ ಕಟ್ ಮಾಡ್ತಿದ್ದೆ ಆಯಿತಾ. ಒಂದು 2 ಇಯರ್ಸ್ ಆದಮೇಲೆ ಇಷ್ಟು ಏರ್ ಬೆಳೆದಿದೆ ನಂದು. ಇಷ್ಟೇ ಇದ್ದಿದ್ದು ಆಯಿತಾ, ಇಲ್ಲಿ ಕೈ ಇಷ್ಟೇ ಇದ್ದಿದ್ದು. ನನಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಾಯಿತ್ತು, ಯಾಕೆಂದರೆ ನನಗೆ ಒಂದು ವೇಳೆ ನಾನು ವೇಲ್ ಹಾಕ್ಕೊಂಡಿಲ್ಲ ಅಂದರೂ ನನ್ನ ಏರ್ಸಿ ನನಗೆ ವೇಲು ಫ್ರೆಂಡ್ಸ್, ಆ ಥರ ನನಗೆ ಫೀಲು. ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆಲ್ಲೂ ಇದೇ ಥರ ನಾನು ಮಾಡ್ಕೊತಿದ್ದು, ಯಾಕೆಂದರೆ ನಾನು ಅವಾಗೆಲ್ಲ ನನಗೆ ತುಂಬ ತಿಕ್ಕ ಹೇರ್ ಇತ್ತು. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಹೆಂಗಿತ್ತು ಅಂದರೆ ಇಷ್ಟು ಕೂದಲು ಒಂದು ಸೈಡ್ ಬರ್ತಾಯಿತ್ತು ಅಂದ್ಕೊಳ್ಳಿ, ಇಷ್ಟು. ಬಟ್ ಇವಾಗ ಹಂಗಲ್ಲ, ಅಷ್ಟು ಕೂದಲನ್ನ 2 ಕಡೆ ಹಾಕೋತೀನಿ. ಎಷ್ಟು ಚೆನ್ನಾಗಿದೆಯಲ್ಲ ನಂದು ಹೇರ್, ತುಂಬ ಕ್ಯೂಟಾಗಿದೆ. ಕಟ್ ಮಾಡಿಸೋಣ ಅಂದರೆ ಮನಸ್ಸೇ ಬರ್ತಿಲ್ಲ ಫ್ರೆಂಡ್ಸ್, ಇಷ್ಟು ಚೆನ್ನಾಗಿ ಬೆಳೆದಿದೆ. ಹಾಗಾಗಿ ಕಟ್ ಮಾಡಿಸ್ತಾ ಇದ್ರೆ ಇಷ್ಟು ಕೂದಲನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಅದಕ್ಕೋಸ್ಕರ ಇದು ಲೇಯರ್ ಕಟ್ ಮಾಡಿಸಿದಾಗ ಆಗಿದ್ದು, ಮತ್ತು ರೀಸೆಂಟಾಗಿ ನಾನೇ ಕಟ್ ಮಾಡ್ಕೊಂಡಿದ್ದು ಇದನ್ನೆಲ್ಲ. ಚೆನ್ನಾಗಿದೆಯಲ್ಲ. 1 ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊತಿದ್ದೀನಿ ಅಷ್ಟೇ. ಇಷ್ಟು ಸಾಕಾಗುತ್ತೆ ಫ್ರೆಂಡ್ಸ್ ನನಗೆ. ಅದಕ್ಕೋಸ್ಕರ ನನಗೆ ಇನ್ನೊಂದು ಆಸೆ ಏನು ಗೊತ್ತಾ ಫ್ರೆಂಡ್ಸ್, ಏನು ಅಂದರೆ ಈ ಥರ ಲೂಸ್ ಏರಲ್ಲಿ ಹೇರ್ ಕಟ್ ಮಾಡಿಸ್ಬೇಕು. ಆದರೆ ಲೇಯರ್ ಕಟ್ ಮಾಡಿಸಿದ್ರೆ ಫುಲ್ಲು ಇದಾಗುತ್ತೆ, ಅದು ಯೋಚನೆ ಮಾಡ್ತಿದ್ದೀನಿ. ಬಟ್ ಇದೇ ಥರನೇ ಇದೆ, ನನಗೆ ಚೆನ್ನಾಗಿ ಕಾಣುತ್ತೆ ಹೇರ್ ಕಟ್ಟು. ಇರಲಿ, ಇದೇ ಥರ ಏರ್ನ ಲೂಸ್ ಏರ್ ಬಿಟ್ಕೊಂಡು ಸ್ಯಾರಿ ಹಾಕ್ಕೊಂಡು ಡೇ ಫುಲ್ ಬ್ಲಾಗ್ನು ಮಾಡಬೇಕು ಅಂತ ಒಂದು ಆಸೆ ಇದೆ. ಅದನ್ನು ಚಾಲೆಂಜಾಗಿ ತೊಗೋಬೇಕು, ಯಾಕೆಂದರೆ ಡೇ ಫುಲ್ ಬ್ಲಾಗ್ನ ಮಾತ್ರ ಮಾಡಬೇಕು, ಬೇರೆ ಕೆಲಸ ನೋ. ಅದು ಹೆಂಗಾಗತ್ತೆ ಅಲ್ವರಾ? ಎಲ್ಲ ಕೆಲಸ ಮಾಡ್ಕೊಂಡು ಮೇಂಟೈನ್ ಮಾಡೋದು ಲೂಸ್ ಏರ್ ಬಿಟ್ಕೊಂಡು ಈ ಚಾಲೆಂಜಿಗೆ ಓಕೆ ನನಗೆ. ಬಟ್ ಚಾಲೆಂಜ್ ಏನು ಕೆಲಸ ಮಾಡ್ದೇ ಲೂಸ್ ಏರ್ ಬಿಟ್ಕೊಂಡು ಓಡಾಡೋದು ಹೆಂಗೆ ಕಷ್ಟನಾ? ಎಲ್ಲರೂ ಮಾಡ್ತಾರಪ್ಪ ಕೆಲಸ. ನೋಡೋಣ ಫ್ರೆಂಡ್ಸ್, ಒಂದಿನ ಆ ಚಾಲೆಂಜ್ ಮಾಡ್ತೀನಿ. ಸ್ಯಾರಿ ಹಾಕ್ಕೊಂಡು ಲೂಸ್ ಏರ್ ಬಿಟ್ಕೊಂಡು ಅದರಲ್ಲಿ ನೈಲ್ಸ್ ಫಿಕ್ಸ್ ಮಾಡಿಕೊಂಡು ಬ್ಲಾಗ್ನ 1 ಡೇ ಫುಲ್ಲು ಚಾಲೆಂಜ್ ಆಗಿ ತೊಗೋತೀನಿ. ಅದನ್ನು ಹೇಗೆ ಬರುತ್ತೆ ಅಂತ ನೋಡೋಣ. ಒಂದಿನ ಅದಕ್ಕೆ ಮಾಡ್ತೀನಿ. ನಿಮ್ಗೆ ಏನೋ ಅನಿಸ್ತದೆ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆನೋ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನೋಡೋಣ. ಉಪ್ಪಿಟ್ಟಿನ ನೀರನ್ನು ಕೂಡ ಕುದೀತಾ ಇದೆ ಫ್ರೆಂಡ್ಸ್. ಈಗ ಅದಕ್ಕೆ ರವೆ ಸೇರಿಸ್ಕೊಳ್ಳೋಣ. ಬನ್ಸಿ ರವೆ ಆಗಿರೋದ್ರಿಂದ ನೀರು ಜಾಸ್ತಿ ಬೇಕಾಗುತ್ತೆ ಇದು ಬೇಯೋದಕ್ಕೆಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ರವೆ ನೋಡ್ಕೊಂಡು ಹಾಕೊಂಡು ಬೇಯಿಸ್ಕೊತೀನಿ. ತುಂಬ ಗಟ್ಟಿ ಈ ಥರ ಮಾಡ್ತಾರಲ್ಲ ಫ್ರೆಂಡ್ಸ್, ಅದು ನನಗೆ ಇಷ್ಟ ಆಗಲ್ಲ. ಸ್ವಲ್ಪ ತೆಳುವಾಗಿರಬೇಕು, ಆವಾಗಲೇ ನನಗೆ ನನ್ನ ಆರೋಗ್ಯಕ್ಕೆ ಸರಿ ಹೋಗೋದು. ತುಂಬ ಗಟ್ಟಿ ಇರೋ ಅಂಥ ಉಪ್ಪಿಟ್ಟು ನಾನು ಎಲ್ಲೇ ಆಗಲಿ ತಿನ್ನಕ್ಕೆ ಹೋಗಲ್ಲ. ತೆಳುವಿತ್ತು ಅಂದರೆ ನಾನು ತಿಂತೀನಿ ಉಪ್ಪಿಟ್ಟು, ನನಗೆ ಇಷ್ಟ ಆಗುತ್ತೆ ಖಾರ ಉಪ್ಪು ಖಾರ ಎಲ್ಲ ಹಾಕಿದ್ರೆ. ಬಟ್ ತೆಳ್ಳಗಿರಬೇಕು, ತುಂಬ ಗಟ್ಟಿ ಇತ್ತು ಅಂದರೆ ತಿನ್ನಕ್ಕೆ ಹೋಗಲ್ಲ ಫ್ರೆಂಡ್ಸ್. ಉಪ್ಪಿಟ್ಟು ಒಂದೊಂದ್ಸಲ ನಾನಾಗಿರಕ್ಕೆ ಬಿಡ ಫ್ರೆಂಡ್ಸ್. ಈಗ ತಿಂಡಿ ಆಗಿದೆ, ತಿಂಡಿ ತಿನ್ನುವ ಸಮಯ. ಬಿಸಿ ಹೊಗೆ ಬರ್ತಾ ಇದೆ ಹಂಗೆ.
ನಿನ್ನೆದು ಉಪ್ಪಿನಕಾಯಿ ಹಾಕೊಳ್ಳೋಣ ಫ್ರೆಂಡ್ಸ್. ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ. ಏನು ಅಂದರೆ ನಾನೀಗ ಆ್ಯಕ್ಚುಲಿ ತಿಂಡಿ ತಿಂದು ಕೂತಿದ್ದೀನಿ ಆಯಿತಾ. ಕೂತಿದ್ರೆ ನಮ್ಮ ಖುಷಿ ಏನು ಮಾಡ್ತಿದ್ದಾಳೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಅವಳಿಗೆ ಈಗ ಕಾಲು ಇರಬೇಕು, ಯಾವಾಗಲೂ ಕಾಲು ಹತ್ರನೇ ಬಂದು ಮಲಗಿರ್ತಾಳೆ. ಅವಳನ್ನ ಆಚೆ ಕಳಿಸಿದ್ರು ಮತ್ತೆ ಹುಡ್ಕೊಂಡು ಕಾಲು ಹತ್ರನೇ ಬರ್ತಾಳೆ ಅವಳು. ಅದೇನೋ ಕಾಲುಗಳಂದರೆ ಅವಳಿಗೆ ತುಂಬ ಇಷ್ಟ. ಸುಮ್ಮನೆ ಬಂದ್ಬಿಟ್ಟು ಅಲ್ಲೇ ಮಲಿಕೋತಾಳೆ, ತಲೆ ಎಲ್ಲ ಹಿಂಗೆ ಅಂತಿರ್ತಾಳೆ. ಖುಷಿಮಾ, ಖುಷಿ ಏನು ಮಾಡ್ತಿದ್ಯಾ? ಹಾಂ, ಅಷ್ಟೇ ಬಾಲ್ದಲ್ಲೇ ಸಿಗ್ನಲ್ ಕೊಡ್ತಾಳೆ. ಇಲ್ಲಿ ನೋಡು ಖುಷಿಮಾ, ಇಲ್ಲಿ ನೋಡೆ. ಅಷ್ಟೇ ಫ್ರೆಂಡ್ಸ್, ಅಷ್ಟೇ ಅವಳ ಕೆಲಸ. ಅವಳು ನನಗೆ ಹೇಳ್ತಾಳೆ ಕೆಲಸ ಮಾಡಿ ಹೋಗು ಅಂತ ಹೇಳ್ಬಿಟ್ಟು. ಅಂಥ ಖುಷಿ ಇವಳು, ನನಗೆ ಕೆಲಸ ಕೊಡ್ತಾಳೆ, ಅವಳೇನು ಮಾಡೋಳಲ್ಲ. ತುಂಬ ದಿನದಿಂದ ಬಟ್ಟೆಗಳ ಕೂಡ ಹಂಗೆ ಇಟ್ಕೊಂಡ್ಬಿಟ್ಟಿದ್ದೆ, ಯಾಕೆಂದರೆ ಒಗೆಯೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ಇವತ್ತು ಒಗೆದ್ಬಿಡೋಣ ಅಂತೇಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಎಲ್ಲದನ್ನು ಒಗೆದು ಒಂದು ಸಲ ಜಾಲಿಸ್ಕೊಂಡು ಮತ್ತೆ ಎತ್ತಿಟ್ಕೊಂಡು ಮತ್ತೆ ಇನ್ನೊಂದು ಸಲ ಜಾಲಿಸ್ಕೊತೀನಿ. ನನಗೆ 2-3 ಸಲ ಜಾಲಿಸಿದ್ರೇ ಸಮಾಧಾನ ಆಗೋದು. ಹಾಗಾಗಿ 1-2-3 ಸಲ ಜಾಲಿಸ್ಕೊಂಡು ಒಣಗಾಕೊಂಡ್ಬಿಡ್ತೀನಿ. ಕೈಯೆಲ್ಲ ಫುಲ್ ನೋವು ಬಂದುಬಿಟ್ಟಿತ್ತು, ಯಾಕೆಂದರೆ ನಾನು ಮುಂಚೆ ಎಲ್ಲ ಮದ್ಗಿರಿಯಲ್ಲಿ ತೊಗೊಂಡೋಗ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಬರ್ತಿದ್ದೆ. ಇದು ಒಂದು 15 ಡೇಸಿಂದ ಹಿಂಗೆ ಇತ್ತು. ಹಾಗಾಗಿ ಎಲ್ಲದನ್ನು ಒಕ್ಕೊಂಬಿಟ್ಟು ಮತ್ತು ಇಲ್ಲಿ ಜಾಗನೇ ಇರಲಿಲ್ಲ ಕೂಡ ಒಣಗಾಕೋದಕ್ಕೆ. ಬಟ್ ಹಿಂಗೆ ಮೇಂಟೈನ್ ಮಾಡಿ ಒಣಗಾಕೊಂಡು, ಯಾಕೆಂದರೆ ಅಪರೂಪಕ್ಕೆ ಒಂದು ಸಲ ಅಲ್ಲ. ಇಷ್ಟು ಪಾತ್ರೆ ಐತೆ ಫ್ರೆಂಡ್ಸ್, ಇಷ್ಟನ್ನು ತೊಳ್ಕೊಬರ್ತೀನಿ. ತೊಳ್ಕೊಬಂದ್ಮೇಲೆ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಏಕೆಂದರೆ ಫುಲ್ ಸ್ಟೋರೇಜ್ ಆಗಿದೆ ನನ್ನ ಫೋನು. ಇವತ್ತು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗುತ್ತೆ ಅಲ್ವಾ ಅದು ನನಗೆ ಗೊತ್ತಿಲ್ಲ. ವೀಡಿಯೋ ಕಂಟಿನ್ಯೂಸ್ ಆಗಿ ಓಡ್ತಾ ಇರುತ್ತಲ್ಲ, ಹಾಗಾಗಿ ಸ್ಟೋರೇಜ್ ಜಾಸ್ತಿ ಆಗಿ ನನ್ನ ಪ್ರಾಬ್ಲಮ್ ಆಗ್ತಿದೆ ಮೊಬೈಲ್ಗೆ. ಹಾಗಾಗಿ ನೋಡೋಣ, ಇವತ್ತು ಆದಷ್ಟು ಶೇರ್ ಮಾಡ್ತೀನಿ ವೀಡಿಯೋನ. ಮಿಸ್ ಮಾಡಿದೆ ನೋಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಈಗ ಪಾತ್ರೆ ವಾಶ್ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್. 2000 years later. ಫ್ರೆಂಡ್ಸ್, ಬೆಳಗ್ಗೆ ಹೇಳಿದ್ನಲ್ಲ ಕಡಲೆಕಾಳು ಸಾಂಬಾರು ಮಾಡೋಣ ಅಂತ. ಈಗ ಕಡಲೆಕಾಳು ಸಾಂಬಾರಿಗೆ ಆಲೂಗೆಡ್ಡೆ, ಹಲಸಿನ ಬೀಜ ಮತ್ತು ಕಡಲೆಕಾಳು ನೆನೆಸಿಕ್ಕಿರೋವು ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಕಾಳು ಸ್ವಲ್ಪ ಜಾಸ್ತಿನೇ ಆಯಿತು ಅನ್ನಿಸ್ತಾ ಇದೆ ನನಗೀಗ. ಇದಕ್ಕೀಗ ಮಸಾಲೆ ತೊಗೊಂಡಿರೋದು ತೋರಿಸ್ತೀನಿ. 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಶುಂಠಿ, ಬೆಳ್ಳುಳ್ಳಿ, ಧನಿಯಾ ಪುಡಿ, ಖಾರದ ಪುಡಿ, ಮೆಣಸು, ಲವಂಗ, ಚಕ್ಕೆ, ಕಡಲೆಪಪ್ಪು, ಈರುಳ್ಳಿ, ಟೊಮೊಟೊ, ಸ್ವಲ್ಪ ಹುಣಸೆಹಣ್ಣು ಹಾಕೋತೀನಿ. ಯಾಕೆಂದರೆ ನಾನು ಬೀಜ ಎಲ್ಲ ತೆಗೆದಾಕಿದ್ದೀನಲ್ಲ, ಹುಳಿ ಇರಲ್ಲ ಅಷ್ಟೇ, ಅದಕ್ಕೋಸ್ಕರ ಸ್ವಲ್ಪ ಒಂದಷ್ಟು ಹುಣಸೆಹಣ್ಣು ಹಾಕೋತೀನಿ. ಇದಕ್ಕೆ ಕಾಯಿನ ಫ್ರೆಂಡ್ಸ್ ಈಗ ಕಷ್ಟಪಟ್ಟು ಸುಲ್ಕೊಬಂದಿದ್ದೀನಿ. ಅಂದರೆ ಇದು ತುರಿಯೋದಕ್ಕೆಲ್ಲ ಬರಲ್ಲ, ಸಿಪ್ಪೆ ಎದ್ದೋಗ್ಬಿಟ್ಟಿದೆ ಫ್ರೆಂಡ್ಸ್. ಈ ಥರ ಬಂದಿದೆ ಹಸಿ ಕಾಯಿ, ಆದರೆ ಆ ಥರ ಬಂದಿದೆ ಕಾಯಿ. ಇದಕ್ಕೆ ಕೊತ್ತಂಬರಿ ಮತ್ತು ಪುದೀನ ಸೇರಿಸ್ಕೊಂಡ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ಹತ್ರ ಎರಡೂ ಇಲ್ಲ, ಅದಕ್ಕೆ ಕಾಯಿನ ಹಾಕ್ಕೊಂಡು ಇಷ್ಟನ್ನು ಈಗ ರುಬ್ಕೊತೀನಿ. ರುಬ್ಕೊಂಡು ಸಿಗ್ತೀನಿ ಫ್ರೆಂಡ್ಸ್. ನಾನು ಕಾಯಿನ ಹಚ್ಚಾಕೊಂಡು ರುಬ್ಕೊತೀನಿ ಫ್ರೆಂಡ್ಸ್. ಚಿಕ್ಕ ಜಾರ ಆಗಿರೋದ್ರಿಂದ ನಾನು ಇವಾಗ ಒಂದು 3 ಸಲ ರುಬ್ಕೋಬೇಕಾಗುತ್ತೆ. ನಮ್ಮ ತ್ರಿಷಿಕಾ ಬಂದಿದ್ದಾಳೆ ಫ್ರೆಂಡ್ಸ್. ಅಯ್ಯೋ, ನಾನೇ ಮರೀಲಿದ್ದೀನಿ. ಜೊತೆಗೆ ನಮ್ಮ ಬಜ್ಜುನು ಒಳಗಡೆ ಬಂದಿದ್ದಾನೆ, ಕಾಣಿಸ್ತಿಲ್ಲ ಅಷ್ಟೇ ನೋಡಿ. ಹಾಯ್ ಬಜ್ಜು, ಯಾರು ಬಂದಿರೋದು? ನಮಸ್ತೆ. ಯಾರು ಬಜ್ಜು ಬಂದಿರೋದು? ಒಂದು ರೋಡಲ್ಲೇ ಮಲ್ಗೋನೆ ಪಾಪ. ಏನಾದರೂ ತತ್ತಾರೆ ಇವರು ಬರುವಾಗ ಅಂತ ಹಾಲು ಇಟ್ಕೊ ಬಂದಾರೆ ಫ್ರೆಂಡ್ಸ್. ಖುಷಿಗೆ ಇದನ್ನ ರುಬ್ಬೋಬಿಟ್ಟು ಸಿಗ್ತೀನಿ ಮತ್ತೆ ಫ್ರೆಂಡ್ಸ್. ಕರ್ಬೇವಿನ ಸೊಪ್ಪು ಕುಕ್ಕರ್ ಇಟ್ಟು ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಹಾಕ್ತೀನಿ. ಫೋನ್ ಆಫ್ ಮಾಡ್ರಿ. ಕರ್ಬೇವಿನ ಸೊಪ್ಪು ಮತ್ತೆ ಕಾಳು, ಆಲೂಗೆಡ್ಡೆ, ಹಲಸಿನ ಬೀಜ ಇವೆಲ್ಲ ಹಾಕಿದ್ದೀನಲ್ಲ, ಇದನ್ನ ತೊಳೆದು ಇಟ್ಕೊಂಡಿದ್ದೀನಿ ಆಲ್ರೆಡಿ. ಇದನ್ನ ಇದಕ್ಕೆ ಸೇರಿಸ್ಕೋಬೇಕು. ಜಾಸ್ತಿ ಚಿಟಪಟ ಅಂದಮೇಲೆ ಈಗ ಕಾಳನ್ನ ಸೇರಿಸ್ಕೊತೀನಿ. ಕಾಳೇನು ಜಾಸ್ತಿ ಇಲ್ಲ ಫ್ರೆಂಡ್ಸ್, ಯಾಕೆ ಅಂದರೆ ಅದು ಆಲೂಗೆಡ್ಡೆ ಬೀಜ ಎಲ್ಲ ಇದೆಯಲ್ಲ ಜಾಸ್ತಿ, ಅದಕ್ಕೋಸ್ಕರ ಹಂಗೆ ಕಾಣಿಸ್ತಿದೆ.
ಈಗ ರುಬ್ಬಿರೋ ಅಂತ ಮಸಾಲೆ ಹಾಕ್ತಿದ್ದೀನಿ. ಎಲ್ಲ ಮಸಾಲೆ ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ಹಿಂಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತೀನಿ. ಈಗಲೇ ರುಚಿಗೆ ತಕ್ಕಷ್ಟು ಉಪ್ಪು. ಹಿಂಗೆ ಕುದಿಬೇಕಾದ್ರೆ ಜಾರೆಲ್ಲ ತೊಳೆದಿರ್ತೀವಲ್ಲ ಫ್ರೆಂಡ್ಸ್, ಅದು ಆ ನೀರನ್ನ ಸೇರಿಸ್ಕೋಬೇಕು ಎಕ್ಸ್ಟ್ರಾ. ಫ್ರೆಂಡ್ಸ್ ನೋಡಿ, ಈಗ ನೀರು ಹಾಕಿದ್ದೀನಿ. ಇಷ್ಟು ತೆಳುವು ಸಾಕು ನನಗೆ. ತುಂಬ ತೆಳುವಾಯಿತು ಅಂದರೆ ಸಾಂಬಾರು ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಇಷ್ಟು ನೀರು ಹಾಕ್ತೀನಿ. ಈಗ ಇದನ್ನು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 5 ವಿಷಲ್ ಹೊಡೆಸ್ಕೊತೀನಿ ಫ್ರೆಂಡ್ಸ್. ನಾನು ಕಾಳೆಲ್ಲ ಚೆನ್ನಾಗಿ ಬೇಯಬೇಕು ಅಂದರೆ ಒಂದು 5 ವಿಷಲ್ ಹೊಡೆಸ್ಕೊತೀನಿ. 5 ವಿಷಲ್ ಹೊಡೆಸ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ್. ಈಗ ಬೆಳಕಿಂದ ನನಗೆ ಪ್ರಾಬ್ಲಮ್. ನೈಟಿಂದ ಡ್ರೆಸ್ಗೆ ಶಿಫ್ಟ್ ಆಗಿದ್ದೀನಿ ಫ್ರೆಂಡ್ಸ್. ಈಗ ಸದ್ಯಕ್ಕೆ ಏನಿಲ್ಲ, ಸಾಂಬಾರು ರೆಡಿಯಾಗಿದೆ. ಈಗ ಊಟ ಮಾಡುವ ಸಮಯ. ನನ್ನ ಫೋನ್ ನಿಲ್ತಾ ಇಲ್ಲ ಅಷ್ಟೇ. ಸಾಂಬಾರು ಕೂಡ ಅಷ್ಟೇ ತುಂಬಾ ರುಚಿಯಾಗಿ ಬಂದಿತ್ತು. ಹಲಸಿನ ಬೀಜ ಹಾಕಿರೋದಕ್ಕೂ ಏನೋ ರುಚಿ ಡಬ್ಬಲ್ ಆಗಿಬಿಟ್ಟಿತ್ತು. ತುಂಬ ಟೇಸ್ಟಿಯಾಗಂತೂ ಬಂದಿತ್ತು. ಯಾರಾದರೂ ಟ್ರೈ ಮಾಡೋಗಿದ್ರೆ ಟ್ರೈ ಮಾಡಿ. ಸಾಂಬಾರು ಕೂಡ ರೆಡಿ ಆಯಿತು ಫ್ರೆಂಡ್ಸ್. ಊಟ ಮಾಡಬೇಕು. ಇವತ್ತಿನ ವೀಡಿಯೋ ಕೂಡ ಇಷ್ಟ ಆಗಿರುತ್ತೆ ಫ್ರೆಂಡ್ಸ್. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಟೇಕ್ ಕೇರ್. ಬಾಯ್.